ಹಲೋ ಗಾಯ್ಸ್, ನಾವಿವತ್ತು ಮಾತಾಡೋಕ್ಕೆ ಬಂದಿರೋದು ಒಂದು ಲೆಜೆಂಡ್ ಗಾಡಿ ಆಗಿರೋಂಥ ಹೀರೋ ಹೊಂಡಾ ಸೂಪರ್ ಸ್ಪ್ಲೆಂಡರ್ 2007 ಮಾಡಲ್ S2 ಗಾಡಿ ಬಗ್ಗೆ. ಸ್ಪೆಸಿಫಿಕ್ ಆಗಿ ಈ ಗಾಡಿ ಏನೇನೆಲ್ಲ ಸ್ಪೆಷಲ್ ಆಗಿತ್ತು, ಸೂಪರ್ ಸ್ಪ್ಲೆಂಡರಲ್ಲಿ ಏನೆಲ್ಲ ಸೂಪರ್ ಆಗಿತ್ತು ಅಂತ ತಿಳ್ಕೊಳ್ಳೋಣ ಬನ್ನಿ. ಫಸ್ಟು ನನ್ನ ಹೆಸರು ಅಗತ್ಯ. ನಾನು ಇವತ್ತಿಂದ ಮಾಡೋ ಬ್ಲಾಗಿಂಗ್ ಜೊತೆ ರಿವ್ಯೂ ಕೂಡ ಮಾಡ್ತೀನಿ. ಹೊಸ ಅಲ್ಲ, ಹಳೆ ಗಾಡಿ ಬಗ್ಗೆ ನಾನು ರಿವ್ಯೂ ಕೊಡ್ತಾ ಹೋಗ್ತೀನಿ. ನನಗೆ ಯಾವ್ಯಾವ ಗಾಡಿ ಸಿಗುತ್ತೆ, ಯಾವ ರಿವ್ಯೂ ಬರುತ್ತೆ ಅಂತ ನೀವೇ ಕಾಯ್ತಾರೆ, ಬಂದೇ ಬರುತ್ತೆ. ಸ್ಟಾರ್ಟ್ ಮಾಡೋಣ. ಸ್ಪೆಸಿಫಿಕ್ ಆಗಿ ಈ ಗಾಡಿ ಬಗ್ಗೆ. ಈ ಗಾಡಿ ಬಂದುಬಿಟ್ಟು 2007 BS2 ಸೂಪರ್ ಸ್ಪ್ಲೆಂಡರ್ ಬೈಕ್ ಆಗಿರುತ್ತೆ. ಅಂದರೆ ಸೂಪರ್ ಸ್ಪ್ಲೆಂಡರ್ ಬೈಕ್ ಬಂದ್ಬಿಟ್ಟು ಲಾಂಚ್ ಆಗಿದ್ದು ಅರ್ಲಿ 2000 ಈ ಗಾಡಿ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂದ್ರೆ ಫ್ಯೂಲ್ ಇಂಜೆಕ್ಟರ್ ಬರ್ತಿರ್ಲಿಲ್ಲ, ಬದಲಾಗಿ ಕಾರ್ಬೊರೇಟಲ್ಲಿ ನನಗೆ ಗಾಡಿ ಸಿಗ್ತಿತ್ತು. ಅವಾಗ ಹೊಸದಾಗಿ ಆಗಿನ ಕಾಲದ ಯೂತ್ಸ್ಗೆ ಇದು ತುಂಬ ಅಟ್ರಾಕ್ಟಿವ್ ಆಗಿತ್ತು. ಯಾಕಂದರೆ ಆ ನೇಮ್ ಟ್ಯಾಗ್ನ ಬಳಸ್ಕೊಂಡು ಅಪ್ಡೇಟೆಡ್ ವರ್ಷನ್ನ ಹೀರೋ ಹೊಂಡದವ್ರು ಕೊಟ್ಟರು. ಕ್ವಾಂಟಮ್ ಕೋರ್ 125cc ಇಂಜಿನ್ ಜೊತೆಗೆ ಈ ಗಾಡಿನ ಲಾಂಚ್ ಮಾಡಿದ್ರು. ಐ ಮೀನ್ 110cc ಇಂದ 124.7cc ಅಪ್ಡೇಟ್ ಮಾಡಿದ್ರು. ಇವಾಗ ಪವರ್ ಕೂಡ ಜಾಸ್ತಿ ಆಯಿತು, ಲುಕ್ ವೈಸ್ ಕೂಡ ಬೆಟರ್ ಆಗ್ತಾ ಬಂತು. ಈ ಗಾಡಿ ಬಂದ್ಬಿಟ್ಟು 124.7cc ಏರ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ ಇಂಜಿನ್ ಆಗ್ತಿತ್ತು. ಆಗಿನ ಕಾಲದಲ್ಲಿ ಫಸ್ಟು ಇಂಟ್ರೊಡ್ಯೂಸ್ ಮಾಡಿದ್ದು ಇದೇ ಗಾಡೀಲಿ ಸೆಲ್ಫ್ ಸ್ಟಾರ್ಟ್. ಈ ಗಾಡಿ 9 bhp ಹಾರ್ಸ್ ಪವರ್ನ ಪ್ರೊಡ್ಯೂಸ್ ಮಾಡ್ತಿತ್ತು. ಅಟ್ 10.4 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ನ ಪ್ರೊಡ್ಯೂಸ್ ಮಾಡ್ತಾ ಇತ್ತು. ಅಂದರೆ ಮಚ್ ಬೆಟರ್ ಆಗಿ ನ್ಯೂಟನ್ ಮೀಟರ್ ಕೂಡ ಜಾಸ್ತಿ ಆಗ್ತಾ ಬಂದ, ಟಾರ್ಕ್ ಕೂಡ ಜಾಸ್ತಿ ಆಗ್ತಾ ಬಂತು ಈ ಗಾಡೀಲಿ. ಇದು ಸ್ಲೀಪರ್ ಇಂಜಿನ್ನ ಹೊಂದಿದೆ. ಈ ಗಾಡಿ ಕಂಪ್ಯೂಟರ್ ಸೆಗ್ಮೆಂಟಲ್ಲಿ ಯಾವುದೇ ರೀತಿಯಂತ ಅಟ್ರಾಕ್ಟಿವ್ ಆಗಿರುವಂಥ ಗ್ರಾಫಿಕ್ಸ್ ಬಂದಿರಲಿಲ್ಲ. ಮುಂದ್ಗಡೆ ಬಂದ್ಬಿಟ್ಟು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಗಾಡಿಯಲ್ಲಿ ಕೊಟ್ಟಿದ್ರು. ಮುಂದ್ಗಡೆ ಸ್ಟೈಲಿಶ್ ಆದಂಥ ಹೆಡ್ ಕೂಡ ಕೊಟ್ಟರು. ಅಂದರೆ ಡಿಸೈನ್ ಮತ್ತೊಂದು ಮಚ್ ಬೆಟರ್ ಆಗಿ ಸ್ಪ್ಲೆಂಡರ್ ಅಂದರೆ ಈ ಗಾಡಿಯಲ್ಲಿ ಬಂದುಬಿಟ್ಟು ಈ ರೀತಿ, ಅಂದರೆ ಇದು ಒಂದು ಸ್ಮಾಲ್ ಆಕ್ಸಿಡೆಂಟಿಂದ ಬೇರೆ ಹೆಡ್ಸೆಟ್ನ ಹಾಕಿರೋದು. ಆದರೆ ಸೂಪರ್ ಸ್ಪ್ಲೆಂಡರಲ್ಲಿ ಈ ಥರ ಬರೋಲ್ಲ. ಸೂಪರ್ ಸ್ಪ್ಲೆಂಡರಲ್ಲಿ ಬೆಸ್ಟ್ ಆಗಿದೆ ಅಂತ ಕೊಡೋಕ್ಕೆ ಟ್ರೈ ಮಾಡಿದ್ರು, ಹಾಗೆ ಬೆಸ್ಟ್ ಕೂಡ ಕೊಟ್ಟರು. ಇದು ನನ್ನ ಫಸ್ಟ್ ಬ್ಲಾಗ್ ಆಗಿರೋದ್ರಿಂದ ನನ್ನಲ್ಲಿ ಏನಾದರೂ ತಪ್ಪಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ನಿಮ್ಮ ಸಜೆಷನ್ ತಿಳಿಸಂಗೆ ನನ್ನ ತಪ್ಪೇನೇನಂತ ಕಮೆಂಟ್ ಮಾಡಿ. ಏನಾದರೂ ತಪ್ಪಾಗಿದೆ ಪ್ಲೀಸ್ ಕ್ಷಮಿಸಿ. ಹಾಗೆ ಸಪೋರ್ಟ್ಗೋಸ್ಕರ ಫಾಲೋ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ಈ ಸಲ ಕಪ್ ಯಾರಿಗೆ ಅಂತ ಕಮೆಂಟ್ ಮಾಡಿ.